Hello everyone, welcome to Navras Maths Tutorials, exercise number 13.1, fourth question. ನೋಡಿ ಏನು ಕೊಟ್ಟಿದ್ದಾರೆ. Here is an incomplete net for making cube. Complete it in at least two different ways. Remember that a cube has six faces. How many are there in the net here ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಿಗರ್ ಯಾವ ರೀತಿ ಕೊಟ್ಟಿದ್ದಾರೆ ನೋಡ್ರಿ. ಬರೀ 3 ಬಾಕ್ಸಸ್ ಇದಾವೆ, ಅಂದ್ರೆ 3 ಸ್ಕ್ವೇರ್ಸ್ ಮಾತ್ರ ಇದಾವೆ. ಅದಕ್ಕೆ ಅವ್ರು ಕೊಟ್ಟಿದ್ದಾರೆ ಇನ್ಕಂಪ್ಲೀಟ್ ನೆಟ್ ಇದೆ ಅಂತಾನು ಕೊಟ್ಟಿದ್ದಾರೆ. ಅಟ್ಲೀಸ್ಟ್ 2 ಡಿಫ್ರೆಂಟ್ ವೇಸ್ ಅಲ್ಲಿ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ. ರಿಮೆಂಬರ್ ದಟ್ ಕ್ಯೂಬ್ ಹ್ಯಾಸ್ 6 ಫೇಸಸ್ ಅಂತ. ನಮಗ್ ಗೊತ್ತಲ್ವಾ 6 ಫೇಸಸ್ ಇರುತ್ತೆ ಕ್ಯೂಬ್ ಅಲ್ಲಿ ಅಂತ. ಸೊ ನೋಡಿ, ಹೌ ಮೆನಿ ಆರ್ ದೇರ್ ಇನ್ ದ ನೆಟ್ ಹಿಯರ್ ಅಂದ್ರೆ 3 ಬಾಕ್ಸಸ್ ಇದಾವೆ, 3 ಫೇಸಸ್ ಮಾತ್ರ ಇದಾವೆ. ಸೊ ನಾವು ನೋಡೋಣ ಈಗ ಯಾವ ರೀತಿ ಮಾಡ್ಬೇಕು. ನೋಡಿ, ಈ ರೀತಿ 3 ಫೇಸಸ್ ಮಾತ್ರ ಕೊಟ್ಟಿದ್ದಾರೆ. ಇದು ಫ್ರಂಟ್ ಆದ್ರೆ ಇದು ರೈಟ್ ಆಗತ್ತೆ. ನೋಡಿ ಈ ರೀತಿ, ಇದು ಬ್ಯಾಕ್ ಆಗತ್ತೆ. ನೋಡಿ ಈ ರೀತಿ ಆಗತ್ತೆ. ಇಷ್ಟೇ ಆಗೋದು ಕ್ಯೂಬ್ಗೆ. ಇನ್ನು ನಮ್ಗೆ ಟಾಪ್ ಬೇಕು, ಲೆಫ್ಟ್ ಬೇಕು, ಬಾಟಮ್ ಬೇಕು ಅಲ್ವಾ ಕ್ಯೂಬ್ ಆಗ್ಲಿಕ್ಕೆ. ಸೊ ಅಟ್ಲೀಸ್ಟ್ 2 ಡಿಫ್ರೆಂಟ್ ವೇಸ್ ಅಂತ ಕೇಳಿದ್ದಾರೆ. ಓಕೆ, ಈಗ ನೋಡೋಣ. ನೋಡಿ ಈ ರೀತಿ ಪ್ರಿಪೇರ್ ಮಾಡಿದೀನಿ. ಇದು ಫ್ರಂಟ್ ಆಗತ್ತೆ, ಇದು ರೈಟ್, ಇದು ಬ್ಯಾಕ್ ಆಗತ್ತೆ. ನಾವು ಈಗ ತಾನೇ ನೋಡಿದ್ವಲ್ವಾ. ನೋಡಿ ಈ ರೀತಿ ಫೋಲ್ಡ್ ಮಾಡಿದಾಗ ಇದು ಈ ರೀತಿ ಆಗತ್ತೆ. ಫ್ರಂಟ್ ಆಯ್ತು, ಇದು ರೈಟ್ ಆಯ್ತು, ಇದು ಬ್ಯಾಕ್ ಆಯ್ತು. ಸೊ ಇಲ್ಲಿ ನೋಡಿ, ಈ ರೀತಿ ಕಟ್ ಮಾಡೋದ್ರಿಂದ ಇದು ಬಾಟಮ್ ಆಯ್ತು, ಇದು ಟಾಪ್ ಆಯ್ತು, ಇದು ಲೆಫ್ಟ್ ಆಯ್ತು. ನೋಡಿ ಆಯ್ತಲ್ವಾ ಕ್ಯೂಬ್. ಇನ್ನ 3 ಸ್ಕ್ವೇರ್ಸ್ ನಾವು ಅಟ್ಯಾಚ್ ಮಾಡಿದ್ವಿ. ಓಪನ್ ಮಾಡಿದ್ರೆ ಈ ರೀತಿ ಇರುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಅವ್ರು ಕೊಟ್ಟಿರೋದು ಬರೀ ಓನ್ಲಿ ಇಷ್ಟೇ ಅಲ್ವಾ. ನೋಡಿ ಇಷ್ಟೇ ಕೊಟ್ಟಿದ್ದು ಅವರು. ನಾವು ಇಲ್ಲಿ 2 ಸ್ಕ್ವೇರ್ಸ್, ಇಲ್ಲಿ 1 ಸ್ಕ್ವೇರ್. ನೀವು ಮನೇಲಿ ಕಟ್ ಮಾಡಿ ನೋಡ್ಕೊಳ್ಳಿ ಬರುತ್ತಾ ಇಲ್ವಾ. ನೋಡಿ ಈ ರೀತಿ ಮಾಡ್ಬೇಕು, ಮಾಡಿದ್ರೆ ನಮ್ಗೆ ಬರುತ್ತೆ. ಓಕೆ, ಇದು 1 ಟೈಪ್ ಆಯ್ತು. ಈಗ ಇನ್ನೊಂದು ಟೈಪ್ ಮಾಡೋಣ. ನೋಡಿ ಇನ್ನೊಂದು ಈ ತರ ಕಟ್ ಮಾಡ್ಕೊಂಡಿದೀನಿ. ಅವ್ರು ಕೊಟ್ಟಿರೋದು ಇದೇ ರೀತಿ ಫ್ರಂಟ್, ರೈಟ್, ಬ್ಯಾಕ್ ಅಲ್ವಾ. ನೋಡಿ ಅದನ್ನೇ ನಾವು, ಇದು ಫ್ರಂಟ್, ಇದು ರೈಟ್, ಇದು ಬ್ಯಾಕ್, ಇಷ್ಟೇ ಅವ್ರು ಕೊಟ್ಟಿದ್ದು. ನಾವು ಇದನ್ನ ನೋಡಿ, ಇದನ್ನ ಬಾಟಮ್ ಮಾಡೋಣ. ಇದು ಟಾಪ್ ಆಯ್ತು, ಇದು ಲೆಫ್ಟ್ ಆಯ್ತು. ಆಯ್ತಲ್ವಾ ನಮ್ಗೆ ಕ್ಯೂಬ್. ನೋಡಿ ಅವರು ಕಂಪ್ಲೀಟ್ ಮಾಡಕ್ ಹೇಳಿದ್ರು, ಈ ರೀತಿ ಕಂಪ್ಲೀಟ್ ಮಾಡಿ. ಓಕೆ, ಅಂಡರ್ಸ್ಟುಡ್. 5th ಕ್ವಶನ್. ನೋಡಿ ಏನ್ ಕೊಟ್ಟಿದ್ದಾರೆ. ಮ್ಯಾಚ್ ದ ನೆಟ್ಸ್ ವಿತ್ ಅಪ್ರೋಪ್ರಿಯೇಟ್ ಸಾಲಿಡ್ಸ್ ಅಂತ ಕೆಲವೊಂದು ಫಿಗರ್ಸ್ ಕೊಟ್ಟಿದ್ದಾರೆ. ಓಕೆ, ಈಗ ನೋಡೋಣ. ನೋಡಿ ಇಲ್ಲಿ ಎ ಫಿಗರ್ ಏನ್ ಕೊಟ್ಟಿದ್ದಾರೆ, ಕ್ಯೂಬ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಯೂಬಿಗೆ ಮ್ಯಾಚ್ ಆಗಂತದ್ದು ನಾವು ಮ್ಯಾಚ್ ಮಾಡ್ಬೇಕು ಅಲ್ವಾ. ಸೊ ನಾವು ಇವರೆಗೂ ನೋಡಿದ್ವಲ್ವಾ ಇವೆಲ್ಲ ನೆಟ್ಸ್ ಇವೆಲ್ಲ. ಓಕೆ, ಈ ನೆಟ್ ನಾವು ಫೋಲ್ಡ್ ಮಾಡಿದಾಗ ನಮ್ಗೆ ಈ ಫಿಗರ್ಸ್ ಎಲ್ಲ ಆಗ್ತವೆ. ಈಗ ನೋಡಿ ಕ್ಯೂಬ್ಗೆ ಯಾವ್ದು ನೆಟ್ ಆಗ್ಬೋದು ಅಂತ ನಾವು ನೋಡಿದ್ವಲ್ವಾ. ಇದನ್ನ ಈ ಫಿಗರ್ ನಮ್ಗೆ ಫೋಲ್ಡ್ ಮಾಡಿದಾಗ ನಮ್ಗೆ ಕ್ಯೂಬ್ ಆಗುತ್ತೆ ಅಂತ ಅಲ್ವಾ. ಸೊ ಇದನ್ನ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಈಗ ಸೆಕೆಂಡ್ ಫಿಗರ್ ನೋಡಿ, ಇದು ಸಿಲಿಂಡರ್ ಅಂತ ಕೊಟ್ಟಿದ್ದಾರೆ. ಸಿಲಿಂಡರ್ ಅಂದ್ರೆ ಯಾವ ರೀತಿ ಇರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಈ ರೀತಿ ಇರುತ್ತೆ ಬಾಕ್ಸ್. ಇದ್ ಲೆಂತ್ ಎಷ್ಟಾದ್ರೂ ಇರ್ಬೋದು, ಬಟ್ ಶೇಪ್ ಈ ರೀತಿ ಇರುತ್ತೆ. ಅಂದ್ರೆ ಮೇಲೆ ಒಂದ್ ಸರ್ಕಲ್ ಇರುತ್ತೆ, ಕೆಳಗಡೆ ಒಂದ್ ಸರ್ಕಲ್ ಇರುತ್ತೆ. ಓಕೆ, ಇದನ್ನ ನಾವಿಲ್ಲಿ ಸೆಂಟರ್ ಕಟ್ ಮಾಡಿದ್ರೆ ಏನಾಗುತ್ತೆ, ರೆಕ್ಟ್ಯಾಂಗಲ್ ಆಗುತ್ತೆ ಅಲ್ವಾ. ಸೊ 2 ಸರ್ಕಲ್ಸ್, 1 ರೆಕ್ಟ್ಯಾಂಗಲ್ ಎಲ್ಲಿದೆ, ಇಲ್ಲಿದೆ ಅಲ್ವಾ. ಥರ್ಡ್ ಫಿಗರ್ ನೋಡಿ, ಇಲ್ಲಿ ರೆಕ್ಟ್ಯಾಂಗಲ್ ಇದೆ, ಇಲ್ಲಿ 2 ಸರ್ಕಲ್ಸ್ ಇದೆ. ಸೊ ಬಿ ಇದಕ್ಕೆ ಮ್ಯಾಚ್ ಆಗತ್ತೆ. ಓಕೆ, ಈಗ ನೋಡಿ ಸಿ ಏನಿದೆ, ಇದು ಕೋನ್. ಕೋನ್ಗೆ ಏನಿರುತ್ತೆ, ನೀವು ಐಸ್ ಕ್ರೀಮ್ ತಿಂದಿರ್ಬೋದಲ್ವಾ, ಕೋನ್ ಐಸ್ ಕ್ರೀಮ್. ಸೊ ಕೆಳಗಡೆ ಕೋನ್ ಇರುತ್ತೆ, ಮೇಲೆ ಏನಿರುತ್ತೆ, ಸರ್ಕಲ್ ಇರುತ್ತೆ. ಸೊ ಇದ್ರಲ್ಲಿ ಅಂತದ್ ಯಾವ್ದಿದೆ, ಕೋನ್ ಇದ್ದು ಸರ್ಕಲ್ ನೋಡಿ ಇಲ್ಲಿದೆ ಅಲ್ವಾ. ಸೊ ಸಿ ಇದಕ್ ಮ್ಯಾಚ್ ಆಗತ್ತೆ ಅಂತ ಹೇಳ್ಬೋದು ಅಲ್ವಾ. ಈಗ ಇದು ನೋಡಿ, ಇದೇನಿದು ಪಿರಮಿಡ್. ಪಿರಮಿಡ್ಗೆ ಏನಿರುತ್ತೆ, ಕೆಳಗಡೆ ಸ್ಕ್ವೇರ್ ಇರುತ್ತೆ, ಮೇಲೆ ಟ್ರಯಾಂಗಲ್ ಬಂದಿರತ್ತೆ. 4 ಟ್ರಯಾಂಗಲ್, 4 ಸೈಡ್ ಇಂದ ಟ್ರಯಾಂಗಲ್ಸ್ ಬಂದಿರ್ತವೆ. ಓಕೆ, ಆ ರೀತಿ ಇದ್ರಲ್ಲಿ ಯಾವ್ದಿದೆ ನೋಡಿ, ಇಲ್ಲಿದೆ
ಸ್ಕ್ವೇರ್ ಇದ್ದು 4 ಟ್ರಯಾಂಗಲ್ಸ್ ಇದಾವೆ. ಇವೆಲ್ಲ ಫೋಲ್ಡ್ ಮಾಡಿದ್ರೆ 4 ಸೈಡ್ ಇಂದ ನಮ್ಗೆ ಪಿರಮಿಡ್ ಆಗುತ್ತೆ. ಸೊ ಈ ಫಿಗರ್ ಇದಕ್ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು ಅಲ್ವಾ? ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಈಗ ನೆಕ್ಸ್ಟ್ ಒನ್ ಮಾಡೋಣ.